Hello dear student, welcome to my YouTube channel. I am Nandini, working as Assistant Professor in the Department of Commerce at Government First Grade College for Women, Tumkuru. Dear student, in this class, I am explaining functional classification of cost, which is there in market behavior and cost analysis subject. ಈ ಒಂದು ವಿಡಿಯೋದಲ್ಲಿ ನಾನು ನಮ್ಮ ತುಮಕೂರು ಯೂನಿವರ್ಸಿಟಿ ಸೆಕೆಂಡ್ ಸೆಮಿಸ್ಟರ್ BComನಲ್ಲಿ ಇರುವಂತಹ ಮಾರ್ಕೆಟ್ ಬಿಹೇವಿಯರ್ ಅಂಡ್ ಕಾಸ್ಟ್ ಅನಾಲಿಸಿಸ್ ಸಬ್ಜೆಕ್ಟಲ್ಲಿ ಬರೋ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ದಟ್ ಈಸ್ ಫಂಕ್ಷನಲ್ ಕ್ಲಾಸಿಫಿಕೇಶನ್ ಆಫ್ ಕಾಸ್ಟ್ ಇದ್ರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. There are so many bases are there in order to classify the cost. ಒಂದು ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಇನ್ಕರ್ಡ್ ಆಗುವಂತಹ ಕಾಸ್ಟನ್ನು ಡಿಫ್ರೆಂಟ್ ಬೇಸಿಸ್ ಮೇಲೆ ನಾವು ಕ್ಲಾಸಿಫೈ ಮಾಡ್ತೀವಿ. ಬಟ್ ನಮಗೆ ಈ ಒಂದು ಸಿಲೆಬಸ್ಸಲ್ಲಿ ಇರುವಂಥದ್ದು ಕಾಸ್ಟ್ ಶೀಟನ್ನು ಪ್ರಿಪೇರ್ ಮಾಡೋದಕ್ಕೆ ತುಂಬ ನೆಸೆಸಿಟಿ ಇರುವಂತಹ ಕಾಸ್ಟ್ ಕ್ಲಾಸಿಫಿಕೇಷನ್ಸನ್ನು ಮಾತ್ರ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಫಂಕ್ಷನಲ್ ಕ್ಲಾಸಿಫಿಕೇಶನ್ ಆಫ್ ಕಾಸ್ಟ್, ಈ ಒಂದು ಫಂಕ್ಷನಲ್ ಬೇಸಿಸ್ ಮೇಲೆ ಕಾಸ್ಟನ್ನು ನಾವು ಯಾವ ರೀತಿ ಬೈಫರ್ಗೇಟ್ ಮಾಡ್ತೀವಿ ಆ್ಯಂಡ್ ಹೌ ಇಟ್ ವಿಲ್ ಹೆಲ್ಪ್ ಅಸ್ ಇನ್ ಆರ್ಡರ್ ಟು ಪ್ರಿಪೇರ್ ದ ಕಾಸ್ಟ್ ಶೀಟ್. ಕಾಸ್ಟ್ ಶೀಟನ್ನು ಪ್ರಿಪೇರ್ ಮಾಡೋದಕ್ಕೆ ನಮಗೆ ಈ ಎಲ್ಲ ಒಂದು ಕಾಸ್ಟ್ಗಳು ಹೇಗೆ ಇಲ್ಲಿ ಹೆಲ್ಪ್ ಆಗುತ್ತೆ ಅನ್ನೋದನ್ನು ನಾವು ನೋಡೋಣ. Okay, on the basis of the function, the class may be classified mainly into two types. That is, first one prime cost and the second one overheads. ಫಂಕ್ಷನಲ್ ಬೇಸಿಸ್ ಮೇಲೆ ನಾವು ಕಾಸ್ಟನ್ನು ಮೇಯ್ನಾಗಿ ಎರಡು ಕ್ಲಾಸಿಫಿಕೇಶನ್ ಮಾಡ್ತೀವಿ. ಒಂದು ಪ್ರೈಮ್ ಕಾಸ್ಟ್ ಮತ್ತು ಸೆಕೆಂಡ್ ಒನ್ ಓವರ್ ಹೆಡ್. The overhead may be again classified into three types. ಈ ಓವರ್ ಹೆಡ್ಡನ್ನು ಮತ್ತೆ ನಾವು ಅಗೈನ್ 3 ಕ್ಲಾಸಿಫಿಕೇಶನ್ ಮಾಡ್ತೀವಿ. ದ ಫಸ್ಟ್ ಒನ್ ಫ್ಯಾಕ್ಟರಿ ಆರ್ ಪ್ರೊಡಕ್ಷನ್ ಓವರ್ ಹೆಡ್ಸ್, ಸೆಕೆಂಡ್ ಒನ್ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸ್ ಆ್ಯಂಡ್ ಥರ್ಡ್ ಒನ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್. ಓಕೆ, ಪ್ರೈಮ್ ಕಾಸ್ಟ್ ಅಂತ ಅಂದರೆ ಏನು, ಹಾಗೆಯೇ ಓವರ್ ಹೆಡ್ಸ್ ಅಂದರೆ ಏನು ಅಂತ ನಾವು ಒನ್ ಬೈ ಒನ್ ಡಿಸ್ಕಸ್ ಮಾಡೋಣ. Okay, first let us know what is prime cost. Prime cost is the aggregate of direct material cost, direct labor cost and direct expenses. ಸೊ ಹಾಗಂತ ಅಂದರೆ ಒಂದು ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ನಮಗೆ ಡೈರೆಕ್ಟಾಗಿ ಇನ್ಕರ್ಡ್ ಆಗುವಂತಹ ಎಲ್ಲ ಎಕ್ಸ್ಪೆನ್ಸಸ್ ಅಥವಾ ಎಲ್ಲ ಕಾಸ್ಟನ್ನು ನಾವಿಲ್ಲಿ ಪ್ರೈಮ್ ಕಾಸ್ಟ್ ಅಂತ ಹೇಳ್ತೀವಿ. ಅಗ್ರಿಗೇಟ್ ಮೀನ್ಸ್ ಟೋಟಲ್ ಅಂತ ಅರ್ಥ. ಓಕೆ, ಅದರಲ್ಲಿ ಯಾವ್ದು ಇನ್ಕ್ಲೂಡ್ ಆಗಿರುತ್ತೆ, ಡೈರೆಕ್ಟ್ ಮೆಟೀರಿಯಲ್ ಅಂದರೆ ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ನಾವು ಯೂಸ್ ಮಾಡುವಂತಹ ಮೆಟೀರಿಯಲ್ ಕಾಸ್ಟ್ ಇರುತ್ತೆ, ಮೆಟೀರಿಯಲ್ಸ್ ಇರುತ್ತೆ, ಮತ್ತು ಅದಕ್ಕೆ ಪೇ ಮಾಡಿರುವಂತಹ ಅಮೌಂಟ್ ಏನಿರುತ್ತೋ ದಟ್ ಈಸ್ ದ ಮೆಟೀರಿಯಲ್ ಕಾಸ್ಟ್. ಆ್ಯಂಡ್ ಡೈರೆಕ್ಟ್ ಲೇಬರ್ ಕಾಸ್ಟ್. ಡೈರೆಕ್ಟ್ ಲೇಬರ್ ಕಾಸ್ಟ್ ಅಂತ ಅಂದರೆ ಲೇಬರ್ಸ್ ಆರ್ ದ ಎಂಪ್ಲಾಯೀಸ್ ವಿಚ್ ಆರ್ ಡೈರೆಕ್ಟ್ಲಿ ಇನ್ವಾಲ್ವ್ಡ್ ಇನ್ ಪ್ರೊಡ್ಯೂಸಿಂಗ್ ದ ಪ್ರಾಡಕ್ಟ್. ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಯಾವ್ಯಾವ ಲೇಬರ್ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇರುತ್ತೋ ಅವರಿಗೆ ಪೇ ಮಾಡುವಂತಹ ಕಾಸ್ಟ್ ಏನಿರುತ್ತೆ ಅಥವಾ ವೇಜಸ್ ಎಲ್ಲದೂ ಕೂಡ ನಮಗಿಲ್ಲಿ ಡೈರೆಕ್ಟ್ ಲೇಬರ್ ಕಾಸ್ಟ್ ಆಗಿರುತ್ತೆ. ಆ್ಯಂಡ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಪಾರ್ಟ್ ಫ್ರಮ್ ದ ಮೆಟೀರಿಯಲ್ ಆ್ಯಂಡ್ ಆಸ್ ವೆಲ್ ಆಸ್ ದ ಲೇಬರ್, what are the other expenses incurred by the manufacturing company or manufacturing center in order to produce a product. ಮೆಟೀರಿಯಲ್ಲು ಮತ್ತು ಲೇಬರ್ ಬಿಟ್ಟು ಇನ್ನು ಬೇರೆ ಯಾವುದೇ ಎಕ್ಸ್ಪೆನ್ಸಸ್ಸು ನಮಗಿಲ್ಲಿ ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಇನ್ಕರ್ಡ್ ಆಗಿರುತ್ತೆ ಅಲ್ಲ, ಅದು ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇರುವಂತಹ ಎಕ್ಸ್ಪೆನ್ಸಸ್ ಏನಿರುತ್ತೋ ಸೊ ಅದನ್ನು ನಾವಿಲ್ಲಿ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಸೊ ಪ್ರೈಮ್ ಕಾಸ್ಟ್ ಇಸ್ ವೆರಿ ಸಿಂಪಲ್. ಇಟ್ ಈಸ್ ದಿ ಅಗ್ರಿಗೇಟ್ ಆರ್ ಟೋಟಲ್ ಆಫ್ ಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ಲೇಬರ್ ಆ್ಯಂಡ್ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಅದನ್ನು ಫಾರ್ಮುಲಾದಲ್ಲಿ ನಾವು ಹೇಗೆ ತೋರಿಸ್ಬೋದು ಅಂತ ಅಂದರೆ ಪ್ರೈಮ್ ಕಾಸ್ಟ್ ಈಕ್ವಲ್ಸ್ ಡೈರೆಕ್ಟ್ ಮೆಟೀರಿಯಲ್ ಪ್ಲಸ್ ಡೈರೆಕ್ಟ್ ಲೇಬರ್ ಪ್ಲಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಓಕೆ, ನೆಕ್ಸ್ಟ್ ಲೆಟ್ ಅಸ್ ಸಿ ಓವರ್ ಹೆಡ್ಸ್. ಪ್ರೈಮ್ ಕಾಸ್ಟ್ ಅನ್ನೋದು ನಮಗೆ ಎಲ್ಲ ಡೈರೆಕ್ಟ್ ಎಕ್ಸ್ಪೆನ್ಸಸ್ಸನ್ನು ಇಂಡಿಕೇಟ್ ಮಾಡಿದ್ರೆ, ಓವರ್ ಹೆಡ್ ಅನ್ನೋದು ನಮಗೆ ಎಲ್ಲ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಸನ್ನು ಇಂಡಿಕೇಟ್ ಮಾಡುತ್ತೆ. ಹಾಗಂದರೆ ಏನು ಅಂತ ನೋಡೋಣ. ಓವರ್ ಹೆಡ್ ಇಸ್ ದಿ ಅಗ್ರಿಗೇಟ್ ಆಫ್ ಇಂಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್, ಇಂಡೈರೆಕ್ಟ್ ಲೇಬರ್ ಕಾಸ್ಟ್ ಆ್ಯಂಡ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್.
So in order to produce a product, apart from the direct material, direct labor and direct expenses, we were incurred so many indirect material, indirect labor and indirect expenses. All these aggregate amount will be considered as the overhead. ಪ್ರೊಡಕ್ಷನ್ ಮಾಡಬೇಕಾದ್ರೆ ನಮಗೆ ಯಾವ ರೀತಿ ಡೈರೆಕ್ಟ್ ಮೆಟೀರಿಯಲ್ಲು, ಡೈರೆಕ್ಟ್ ಲೇಬರು, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆಗುತ್ತೋ ಅದೇ ರೀತಿ ಕೆಲವೊಂದು ಕಾಸ್ಟ್ ನಮಗೆ ಇಂಡೈರೆಕ್ಟಾಗಿ ಇನ್ವಾಲ್ವ್ಮೆಂಟ್ ಇರುತ್ತೆ ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ. ಆ ಇಂಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇರುವಂತಹ ಮೆಟೀರಿಯಲ್, ಇಂಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇರುವಂತಹ ಲೇಬರಿಗೆ ಪೇ ಮಾಡುವಂತಹ ವೇಜಸ್ ಅಥವಾ ಸ್ಯಾಲರಿ, ದಟ್ ಈಸ್ ದಿ ಇಂಡೈರೆಕ್ಟ್ ಲೇಬರ್ ಕಾಸ್ಟ್ ಅಂಡ್ ಅದರ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಇವಕ್ಕೆಲ್ಲ ಎಕ್ಸಾಂಪಲ್ಸು ನಾವು ನೆಕ್ಸ್ಟ್ ಸ್ಲೈಡ್ಸಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಓಕೆ, ಈ ಮೂರು ಕಾಂಬಿನೇಷನ್ ಏನಿದೆಯೋ ಅದನ್ನು ನಾವು ಓವರ್ ಹೆಡ್ಸ್ ಅಂತ ಹೇಳ್ತೀವಿ. ಓಕೆ, ಸಿಂಬಾಲಿಕಲಿ ವಿ ಕ್ಯಾನ್ ರೆಪ್ರೆಸೆಂಟ್ ಓವರ್ ಹೆಡ್ ಆಸ್ ಇಂಡೈರೆಕ್ಟ್ ಮೆಟೀರಿಯಲ್ ಪ್ಲಸ್ ಇಂಡೈರೆಕ್ಟ್ ಲೇಬರ್ ಪ್ಲಸ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಇದು ಮೂರದು ಟೋಟಲ್, ಅಗ್ರಿಗೇಟ್ ಮೀನ್ಸ್ ಟೋಟಲ್. ಇದು ಟೋಟಲ್ ಏನಿರುತ್ತೋ ಅದನ್ನು ನಾವಿಲ್ಲಿ ಓವರ್ ಹೆಡ್ಸ್ ಅಂತ ಹೇಳ್ತೀವಿ. ಸೊ ಇವಾಗ ನಮಗೆ ಇದರಲ್ಲಿ ಫಸ್ಟ್ ಒನ್, ಸೊ ನಾನು ಫಸ್ಟ್ ಸ್ಲೈಡ್ಸಲ್ಲೇ ಹೇಳಿದೆ ನಿಮಗೆ ಓವರ್ ಹೆಡ್ಸ್ ಮೇ ಬಿ ಅಗೈನ್ ಕ್ಲಾಸಿಫೈಡ್ ಇಂಟು 3 ಟೈಪ್ಸ್ ಅಂತ. ಫ್ಯಾಕ್ಟರಿ ಆರ್ ಪ್ರೊಡಕ್ಷನ್ ಓವರ್ ಹೆಡ್, ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್. ಈಗ ಓವರ್ ಹೆಡ್ಸ್ ಅಂದರೆ ಏನು ಅಂತ ನೋಡಿದ್ದಾಯಿತು. ಎಲ್ಲ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಏನಿರುತ್ತೋ ಅದನ್ನು ನಾವು ಓವರ್ ಹೆಡ್ಸ್ ಅಂತ ಹೇಳ್ತೀವಿ. ಹಾಗಾಗಿ ಅದರಲ್ಲಿ ಫಸ್ಟ್ ಒನ್ ಫ್ಯಾಕ್ಟರಿ ಅಥವಾ ಪ್ರೊಡಕ್ಷನ್ ಓವರ್ ಹೆಡ್ ಏನು ಅಂದರೆ ನೋಡೋಣ. These expenses which are incurred in the factory and are concerned with the running of the factory. ಯೂಶ್ವಲಿ ನಮಗೆ ಯಾವುದೇ ಒಂದು ಬಿಸ್ನೆಸ್ ಆರ್ಗನೈಸೇಷನ್, ಎಸ್ಪೆಷಲಿ ಇನ್ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಆರ್ಗನೈಸೇಷನ್, ಟ್ರೇಡಿಂಗ್ ಕನ್ಸರ್ನ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಕನ್ಸರ್ನ್ ಅಂತ 2 ಟೈಪ್ ಇರುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಆರ್ಗನೈಸೇಷನ್ಸಲ್ಲಿ ಏನಾಗುತ್ತೆ ಅಂತ ಅಂದರೆ ಫ್ಯಾಕ್ಟರಿದ ಸಪ್ರೇಟ್ ಬಿಲ್ಡಿಂಗ್ ಇರುತ್ತೆ, ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ಗೆ ನಮಗಲ್ಲಿ ಸಪ್ರೇಟ್ ಬಿಲ್ಡಿಂಗ್ ಇರುತ್ತೆ. ಸೊ ಹಾಗಾಗಿ ಪ್ರೊಡಕ್ಷನ್ ಮಾಡುವಂತಹ ಯೂನಿಟ್ ಏನಿರುತ್ತೆ, ಆ ಒಂದು ಪ್ರೊಡಕ್ಷನ್ ಯೂನಿಟ್ ಅಥವಾ ಪ್ರೊಡಕ್ಷನ್ ಮಾಡೋ ಬಿಲ್ಡಿಂಗ್ ಏನಿರುತ್ತೋ ಅದನ್ನು ನಾವಿಲ್ಲಿ ಫ್ಯಾಕ್ಟರಿ ಅಂತ ಕರಿತೀವಿ. ಹಾಗಾಗಿ ಆ ಪ್ರೊಡಕ್ಷನ್ ಪ್ರೋಸೆಸ್ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ರನ್ ಆಗುವಂತಹ ಬಿಲ್ಡಿಂಗ್ ಅಥವಾ ಯೂನಿಟ್ ಅಥವಾ ಪ್ರೆಮಿಸಸ್ ಏನಿರುತ್ತೋ ಅದು ನಮಗಿಲ್ಲಿ ಫ್ಯಾಕ್ಟರಿ ಆಗಿರುತ್ತೆ. ಓಕೆ, ಆ ಒಂದು ಫ್ಯಾಕ್ಟರಿನಲ್ಲಿ ನಮಗೆ ಇನ್ಕರ್ಡ್ ಆಗುವಂತಹ ಎಲ್ಲ ಎಕ್ಸ್ಪೆನ್ಸಸ್ಸನ್ನು ನಾವಿಲ್ಲಿ ಏನಂತ ಕರಿತೀವಿ, ಫ್ಯಾಕ್ಟರಿ ಓವರ್ ಹೆಡ್ ಅಂತ ಕರಿತೀವಿ, ಅಥವಾ ಪ್ರೊಡಕ್ಷನ್ ಓವರ್ ಹೆಡ್ ಅಥವಾ ವರ್ಕ್ಸ್ ಓವರ್ ಹೆಡ್. ಸೊ ಹಾಗಾಗಿ ಎಕ್ಸ್ಪೆನ್ಸಸ್ ವಿಚ್ ಆರ್ ಇನ್ಕರ್ಡ್ ಇನ್ ದ ಫ್ಯಾಕ್ಟರಿ ಅಂಡ್ ಆರ್ ಕನ್ಸರ್ನ್ಡ್ ವಿತ್ ದ ರನ್ನಿಂಗ್ ಆಫ್ ದ ಫ್ಯಾಕ್ಟರಿ. ಯಾಕೆ ನಾವಿಲ್ಲಿ ಕ್ಲಾಸಿಫೈ ಮಾಡ್ತೀವಿ ಅಂತ ಅಂದರೆ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ನಲ್ಲಿ ಇನ್ಕರ್ಡ್ ಆಗುವಂತಹ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಥವಾ ಓವರ್ ಹೆಡ್ನ ನಾವು ಇಲ್ಲಿ ಆ್ಯಡ್ ಮಾಡಲ್ಲ. ಬಿಕಾಸ್ ಇನ್ ಆರ್ಡರ್ ಟು ಫೈಂಡ್ ಔಟ್ ಎ ಟೋಟಲ್ ಕಾಸ್ಟ್ ಫಾರ್ ಎ ಪ್ರಾಡಕ್ಟ್, ನಾವು ಒಂದು ಪ್ರಾಡಕ್ಟಿನ ಟೋಟಲ್ ಕಾಸ್ಟನ್ನು ಅಸರ್ಟೈನ್ ಮಾಡಬೇಕಾದ್ರೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಯಾವ್ದ್ಯಾವುದು ಅಂತ ನಾವು ಅದನ್ನು ಪ್ರೈಮ್ ಕಾಸ್ಟ್ ಹೆಡ್ಡಿಂಗಲ್ಲಿ ಹಾಕಬೇಕಾಗುತ್ತೆ. ದೆನ್ ಫ್ಯಾಕ್ಟರಿಯಲ್ಲಿ ನಮಗೆ ಯಾವ್ಯಾವ ಓವರ್ ಹೆಡ್ ಇನ್ಕರ್ಡ್ ಆಗಿದೆ ಅಂತ ಇದನ್ನು ನಾವು ಸಪ್ರೇಟಾಗಿ ತೋರಿಸ್ಬೇಕಾಗುತ್ತೆ. ಹಾಗೆಯೇ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ನ ನಾವು ಸಪ್ರೇಟಾಗಿ ಡಿಪಿಕ್ಟ್ಸ್ ಮಾಡಬೇಕಾಗುತ್ತೆ. ದೆನ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಕಾಸ್ಟನ್ನು ನಾವಿಲ್ಲಿ ಬೈಫರ್ಗೇಟ್ ಮಾಡಿ ತೋರಿಸ್ತಾ ಹೋಗ್ತೀವಿ. ಹಾಗಾಗಿ ಎಲ್ಲ ಕಾಸ್ಟನ್ನು ನಾವಿಲ್ಲಿ ಕ್ಲಮ್ಸಿಯಾಗಿ ತೋರಿಸೋದಿಲ್ಲ. ಈ ಥರ ಬೈಫರ್ಗೇಷನ್ ಮಾಡಬೇಕಾದ್ರೆ ನಮಗೆ ಜಸ್ಟ್ ಫ್ಯಾಕ್ಟರಿನಲ್ಲಿ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಲ್ಲಿ ಯಾವ್ಯಾವ ಓವರ್ ಹೆಡ್ ಅಥವಾ ಕಾಸ್ಟ್ ಇನ್ಕರ್ಡ್ ಆಗಿದೆ ಅಂತ ನಾವಿಲ್ಲಿ ಏನು ನೋಡ್ತೀವೋ ಆ ಒಂದು ಫ್ಯಾಕ್ಟರಿನಲ್ಲಿ ಇನ್ಕರ್ಡ್ ಆಗುವಂತಹ ಕಾಸ್ಟನ್ನು ಮಾತ್ರ ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಲ್ಲ, ಅದನ್ನು ನಾವಿಲ್ಲಿ ಫ್ಯಾಕ್ಟರಿ ಅಥವಾ ಪ್ರೊಡಕ್ಷನ್ ಓವರ್ ಹೆಡ್ ಅಂತ ಹೇಳ್ತೀವಿ. ಓಕೆ, ಹಾಗಾದರೆ ಈ ಒಂದು ಫ್ಯಾಕ್ಟರಿ ಅಥವಾ ಪ್ರೊಡಕ್ಷನ್ ಓವರ್ ಹೆಡ್ಡಲ್ಲಿ ನಮಗೆ ಯಾವ್ಯಾವ ಕಾಸ್ಟು ಇರುತ್ತೆ ಅಂತ ಜಸ್ಟ್ ಎಕ್ಸಾಂಪಲ್ಸ್ ನೋಡ್ತಾ ಹೋಗೋಣ. ಇದು ನಮಗೆ ಕಾಸ್ಟ್ ಶೀಟನ್ನು ಪ್ರಿಪೇರ್ ಮಾಡೋದಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಇನ್ಫಾರ್ಮೇಷನ್. ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ overhead is a combination or aggregate of indirect material, indirect labor and indirect expenses. ಓಕೆ, ಹಾಗಾದರೆ ಇಂಡೈರೆಕ್ಟ್ ಮೆಟೀರಿಯಲ್ ಫ್ಯಾಕ್ಟರಿನಲ್ಲಿ ಯಾವುದಿರುತ್ತೆ, ದಟ್ ಈಸ್ ಕೋಲ್, ಆಯಿಲ್, ಗ್ರೀಸ್, ವಾಟರ್, ಗ್ಯಾಸ್ ಎಟ್ಸೆಟ್ರಾ.
ಇದೆಲ್ಲ ನಾವು ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ನಮಗೆ ಇಂಡೈರೆಕ್ಟಾಗಿ ನಾವು ಯೂಸ್ ಮಾಡಿಕೊಳ್ಳುವಂತಹ ಮೆಟೀರಿಯಲ್ಗಳು, ಕೋಲ್ ಆಗಿರ್ಬೋದು, ಆಯಿಲ್ ಆಗಿರ್ಬೋದು, ಗ್ರೀಸ್, ವಾಟರ್, ಗ್ಯಾಸ್ ಎಕ್ಸೆಟ್ರಾ. ಓಕೆ, ನೆಕ್ಸ್ಟ್ ಇಂಡೈರೆಕ್ಟ್ ಲೇಬರ್. ಇಂಡೈರೆಕ್ಟ್ ಲೇಬರ್ ಅಂತ ಅಂದರೆ ನಮಗಿಲ್ಲಿ ಡೈರೆಕ್ಟ್ ಲೇಬರ್ಸು ಇರ್ತಾರೆ, ಇಂಡೈರೆಕ್ಟ್ ಲೇಬರ್ಸು ಇರ್ತಾರೆ. ಡೈರೆಕ್ಟ್ ಲೇಬರ್ಸ್ ಅಂತ ಅಂದರೆ ಪ್ರಾಡಕ್ಟನ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇರುತ್ತೆ, ಹಾಗೆಯೇ ಅದನ್ನು ಪ್ರಾಡಕ್ಟ್ ಜೊತೆ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಅವರಿಗೆ ಪೇ ಮಾಡುವಂತಹ ಎಲ್ಲ ಸ್ಯಾಲರಿ ವೇಜಸ್ಸನ್ನು ನಾವು ಡೈರೆಕ್ಟ್ ಲೇಬರ್ ಕೋಸ್ಟಲ್ಲಿ ನೋಡ್ತೀವಿ, ಅದು ಪ್ರೈಮ್ ಕೋಸ್ಟಲ್ಲಿ ಬರುತ್ತೆ. ಬಟ್ ಈ ಒಂದು ಫ್ಯಾಕ್ಟ್ರಿನಲ್ಲಿ ವರ್ಕ್ ಮಾಡುವಂತಹ ಕೆಲವರು ಲೇಬರ್ಸ್ ಏನಿರ್ತಾರೆ, ಇವ್ರದ್ದು ಪ್ರಾಡಕ್ಟ್ ಜೊತೆ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇರಲ್ಲ, ಬಟ್ ಇಂಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇರುತ್ತೆ ಪ್ರೊಡಕ್ಷನಲ್ಲಿ. ಸೊ ಹಾಗಾಗಿ ಅವರಿಗೆ ಪೇ ಮಾಡುವಂತಹ ವೇಜಸ್ ಆ್ಯಂಡ್ ಸ್ಯಾಲರೀಸ್ನ ನಾವು ಇಂಡೈರೆಕ್ಟ್ ಲೇಬರಲ್ಲಿ ನೋಡ್ತೀವಿ. ಓಕೆ, ಹಾಗಾದರೆ ಯಾವ್ದ್ಯಾವುದು? ವರ್ಕ್ಸ್ ಮ್ಯಾನೇಜರ್ಸ್ ಸ್ಯಾಲರಿ. ವರ್ಕ್ಸ್ ಇಸ್ ನಥಿಂಗ್ ಬಟ್ ಫ್ಯಾಕ್ಟರಿ. ಫ್ಯಾಕ್ಟರಿನಲ್ಲಿ ವರ್ಕ್ ಮಾಡುವಂತಹ ಮ್ಯಾನೇಜರ್ಸ್ ಏನಿರ್ತಾರೆ ಅಲ್ವಾ, ಆಫೀಸಲ್ಲೂ ವರ್ಕ್ ಮಾಡುವಂತಹ ಮ್ಯಾನೇಜರ್ಸ್ ಇರ್ತಾರೆ, ಹಾಗೆಯೇ ಫ್ಯಾಕ್ಟರಿಗಳು ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಲ್ಲಿ ವರ್ಕ್ ಮಾಡುವಂತಹ ಮ್ಯಾನೇಜರ್ಸು ಇರ್ತಾರೆ. ಆಫೀಸಲ್ಲಿ ವರ್ಕ್ ಮಾಡೋ ಮ್ಯಾನೇಜರ್ಸನ್ನ ನಾವು ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನಲ್ಲಿ ನೋಡ್ತೀವಿ. ಬಟ್ ವರ್ಕ್ಸ್ ಅಂತ ಅಂದರೆ ಫ್ಯಾಕ್ಟ್ರಿನಲ್ಲಿ ವರ್ಕ್ ಮಾಡುವಂತಹ ಮ್ಯಾನೇಜರ್ಸಿಗೆ ಪೇ ಮಾಡೋ ಸ್ಯಾಲರಿ ಏನಿರುತ್ತೆ, ದಿಸ್ ಇಸ್ ದ ಎಕ್ಸಾಂಪಲ್ ಫಾರ್ ದ ಇಂಡೈರೆಕ್ಟ್ ಲೇಬರ್. ಹಾಗೆಯೇ ಫೋರ್ಮನ್ ಸ್ಯಾಲರಿ. ಸೊ ಅಲ್ಲಿ ಸೂಪರ್ವೈಸ್ ಮಾಡುವಂಥವ್ರು ಇರ್ತಾರೆ, ಹಾಗೆಯೇ ಆ ಒಂದು ಯೂನಿಟನ್ನು ನೋಡ್ಕೊಳ್ಳುವಂತಹ ಕೆಲವು ಪರ್ಸನ್ಸ್ ಏನಿರ್ತಾರೆ ಅವರಿಗೆ ಪೇ ಮಾಡುವಂತಹ ಸ್ಯಾಲರಿ. ದೆನ್ ಸ್ಯಾಲರಿ ಆಫ್ ಇನ್ಸ್ಪೆಕ್ಟರ್ ಆ್ಯಂಡ್ ಸೂಪರ್ವೈಸರ್, ವೇಜಸ್ ಆಫ್ ಫ್ಯಾಕ್ಟರಿ ಸ್ವೀಪರ್ಸ್, ವೇಜಸ್ ಆಫ್ ಫ್ಯಾಕ್ಟರಿ ವಾಚ್ಮೆನ್ ಎಟ್ಸೆಟ್ರಾ. ಸೊ ಫ್ಯಾಕ್ಟ್ರಿನಲ್ಲಿ ವರ್ಕ್ ಮಾಡುವಂತಹ ಸ್ವೀಪರ್ಸ್ ಆಗಿರ್ಬೋದು, ವಾಚ್ಮನ್ ಆಗಿರ್ಬೋದು, ಇನ್ಸ್ಪೆಕ್ಟರ್, ಸೂಪರ್ವೈಸರ್, ಮ್ಯಾನೇಜರ್ಸ್, ಫೋರ್ಮೆನ್ಸ್, ಇವರಿಗೆಲ್ಲ ಪೇ ಮಾಡುವಂತಹ ಸ್ಯಾಲರಿ ಏನಿರುತ್ತೋ ಮತ್ತು ವೇಜಸ್ ಏನಿರುತ್ತೋ ಅದನ್ನು ನಾವಿಲ್ಲಿ ಇಂಡೈರೆಕ್ಟ್ ಲೇಬರ್ ಕಾಸ್ಟಲ್ಲಿ ನೋಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಸೊ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಯಾವ್ದ್ಯಾವ್ದಿದೆ? ರೆಂಟ್ ಆಫ್ ಫ್ಯಾಕ್ಟರಿ, ಡಿಪ್ರಿಸಿಯೇಷನ್ ಆಫ್ ಪ್ಲಾಂಟ್, ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ಪ್ಲಾಂಟ್, ಇನ್ಶೂರೆನ್ಸ್ ಆಫ್ ಫ್ಯಾಕ್ಟರಿ ಬಿಲ್ಡಿಂಗ್, ಫ್ಯಾಕ್ಟರಿ ಲೈಟಿಂಗ್ ಆ್ಯಂಡ್ ಪವರ್. ಯಾವ ರೀತಿ ಪ್ರೊಡಕ್ಷನಲ್ಲಿ ಅಂದರೆ ಪ್ರಾಡಕ್ಟನ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಕೆಲವೊಂದು ಎಕ್ಸ್ಪೆನ್ಸಸ್ದು ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇರುತ್ತೋ, ಹಾಗೆಯೇ ಸಮ್ ಆಫ್ ದ ಎಕ್ಸ್ಪೆನ್ಸಸ್ ವಿಚ್ ಆರ್ ಇನ್ಕರ್ಡ್ ಇಂಡೈರೆಕ್ಟ್ಲಿ ಇನ್ ಆರ್ಡರ್ ಟು ಪ್ರೊಡ್ಯೂಸ್ ಎ ಪ್ರಾಡಕ್ಟ್. ಆಲ್ ಸಚ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಆರ್ ವಿಚ್ ಆರ್ ಕಮ್ಮಿಂಗ್ ಅಂಡರ್ ದ ಫ್ಯಾಕ್ಟರಿ. ಓಕೆ, ಅದರಲ್ಲಿ ಯಾವ್ದು? ರೆಂಟ್ ಆಫ್ ಫ್ಯಾಕ್ಟರಿ. ಇವಾಗ ನಮ್ದು ಏನಾದರೂ ಓನ್ ಫ್ಯಾಕ್ಟರಿ ಬಿಲ್ಡಿಂಗ್ ಇಲ್ಲ ಅಂತಂದರೆ, ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನಮ್ಮದು ಓನ್ ಇಲ್ಲ ಅಂತ ಅಂದಾಗ ವಿ ಹ್ಯಾವ್ ಟು ಟೇಕನ್ ಆನ್ ದ ಬೇಸಿಸ್ ಆಫ್ ದ ರೆಂಟ್ ಬೇಸಿಸ್ ಮೇಲೆ ತೊಗೊಂಡಿರ್ತೀವಿ, ಅದಕ್ಕೆ ಪೇ ಮಾಡೋ ಅಂಥದ್ದನ್ನು ನಾವಿಲ್ಲಿ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಸಲ್ಲಿ ನೋಡ್ತೀವಿ. ಹಾಗೆಯೇ ಡಿಪ್ರಿಸಿಯೇಷನ್ ಆಫ್ ಪ್ಲಾಂಟ್ ಆ್ಯಂಡ್ ಮೆಷಿನರಿ ಅಂತ ಬರುತ್ತೆ. ಸೊ ಇವಾಗ ಪ್ರೊಡಕ್ಷನಿಗೆ ಯೂಸ್ ಮಾಡುವಂತಹ ಎಲ್ಲ ಮೆಷಿನರೀಸ್ ಏನಿರುತ್ತೆ, ಪ್ಲಾಂಟ್ ಏನಿರುತ್ತೆ, ಅದಕ್ಕೆ ಚಾರ್ಜ್ ಮಾಡುವಂತಹ ಡಿಪ್ರಿಸಿಯೇಷನ್ ನಮಗಿಲ್ಲಿ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗಿರುತ್ತೆ. ದೆನ್ ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ಪ್ಲಾಂಟ್. ಸೊ ಪ್ಲಾಂಟಿಂದ ಆ್ಯಸ್ ಯೂಶುವಲ್ ನಮಗೆ ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್ ಚಾರ್ಜಸ್ ಏನಿರುತ್ತೆ ಅದು ಕೂಡ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಇನ್ಶೂರೆನ್ಸ್ ಆಫ್ ಫ್ಯಾಕ್ಟರಿ ಬಿಲ್ಡಿಂಗ್. ಸೊ ಇದು ಯಾವಾಗ ಬರುತ್ತೆ ಅಂತ ಅಂದರೆ, ನಾವೇನಾದರೂ ಬಿಲ್ಡಿಂಗ್ ನಮ್ಮದು ಓನ್ ಬಿಲ್ಡಿಂಗ್ ಆಗಿದ್ದರೆ, ಸೊ ರೆಂಟ್ ಬೇಸಿಸ್ ಮೇಲೆ ತೊಗೊಂಡಿದ್ರೆ ರೆಂಟ್ ಆಗಿರುತ್ತೆ. ಇನ್ ಕೇಸ್ ಏನಾದರೂ ಓನ್ ಬಿಲ್ಡಿಂಗ್ ಇದೆ ಅಂತ ಅಂದರೆ ನಾವು ಅದಕ್ಕೆ ಇನ್ಶೂರೆನ್ಸ್ ಮಾಡಿಸಿರ್ತೀವಿ ಅಲ್ಲ, ಆ ಇನ್ಶೂರೆನ್ಸ್ ಪ್ರೀಮಿಯಮ್ನ ನಾವು ಏನು ಪೇ ಮಾಡ್ತಿರ್ತೀವೋ ಅದು ನಮಗೆ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ದೆನ್ ಫ್ಯಾಕ್ಟರಿ ಲೈಟಿಂಗ್ ಆ್ಯಂಡ್ ಪವರ್. ಸೊ ಪ್ರೊಡಕ್ಷನ್ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಸೆಂಟರಲ್ಲಿ ನಮಗೆ ಇನ್ಕರ್ಡ್ ಆಗುವಂತಹ ಎಲೆಕ್ಟ್ರಿಸಿಟಿ ಚಾರ್ಜಸ್ ಆಗಿರ್ಬೋದು, ಲೈಟಿಂಗ್, ಪವರ್, ಇದೆಲ್ಲ ಏನು ಯೂಸ್ ಮಾಡ್ಕೊಳ್ತೀವೋ ಇದೆಲ್ಲ ನಮಗೆ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಅಂದರೆ ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ ಅಂದರೆ ನಮಗೆ ಇದೆಲ್ಲದೂ ಕೂಡ ನಮಗೆ ಬೇಕೇ ಬೇಕು. ಸೊ ಹಾಗಾಗಿ ಈ ಎಲ್ಲ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಏನಿದೆಯೋ ಇದೆಲ್ಲ ನಾವಿದು ಫ್ಯಾಕ್ಟರಿ ಓವರ್ ಹೆಡ್ಸಲ್ಲಿ ನೋಡ್ತೀವಿ. Then office and administration overhead. These are the indirect expenditure incurred in general administrative function, that is in formulating policies, planning and controlling the functions. ಸೊ ಇಲ್ಲಿ ನಮಗೆ ಹೆಸರೇ ಹೇಳೋ ಥರ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್. ಇಲ್ಲಿ ಪ್ರೊಡಕ್ಷನ್ ರಿಲೆವೆಂಟ್ ಆಕ್ಟಿವಿಟೀಸ್ ಯಾವುದೂ ನಡೆಯೋದಿಲ್ಲ. ಪ್ರೊಡಕ್ಷನ್ ರಿಲೆವೆಂಟ್ ಆಕ್ಟಿವಿಟೀಸ್ ನಡೆಯೋದು ಏನಿದ್ರು ನಮಗೆ ಫ್ಯಾಕ್ಟರಿನಲ್ಲಿ ಮಾತ್ರ.
ಬಟ್ ಈ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಇಲ್ಲಿ ಯಾವುದ್ರ ಬಗ್ಗೆ ನಮಗೆ ಕಾಸ್ಟ್ ಇನ್ಕರ್ಡ್ ಆಗುತ್ತೆ ಅಂತ ಅಂದರೆ ಇನ್ ಆರ್ಡರ್ ಟು ಫಾರ್ಮುಲೇಟ್ ದ ಪಾಲಿಸೀಸ್, ಅಂದರೆ ಡಿಸಿಷನ್ ಮೇಕಿಂಗ್ ಪ್ರೋಸೆಸ್ ಏನಿರುತ್ತೆ, ರೂಲ್ಸು ರೆಗ್ಯುಲೇಷನ್ ಪಾಲಿಸೀಸ್ನ ಫ್ರೇಮ್ ಮಾಡುವಂಥದ್ದು, ಎಲ್ಲ ಓವರಾಲ್ ಆ್ಯಕ್ಟಿವಿಟೀಸ್ನ ಕಂಟ್ರೋಲ್ ಮಾಡುವಂಥದ್ದು, ಫಂಕ್ಷನ್ಸನ್ನು ನೋಡ್ಕೊಳ್ಳುವಂಥದ್ದು, ಇಂಥ ಒಂದು ಪ್ರೋಸೆಸ್ ನಡೆಯುವಂತಹ ಪ್ಲೇಸ್ ಅಥವಾ ಈ ಥರ ಎಲ್ಲ ಆಕ್ಟಿವಿಟೀಸ್ ನಡೆಯುವಂತಹ ಪ್ಲೇಸಸ್ ಏನಿರುತ್ತೋ ಅದು ಯೂಶ್ವಲಿ ನಮಗೆ ಆಫೀಸ್ ಬಿಲ್ಡಿಂಗ್ ಆಗಿರುತ್ತೆ. ಹಾಗಾಗಿ ಆ ಒಂದು ಆಫೀಸಲ್ಲಿ ಇನ್ಕರ್ಡ್ ಆಗುವಂತಹ ಇಂಡೈರೆಕ್ಟ್ ಎಕ್ಸ್ಪೆಂಡಿಚರ್ ಏನಿರುತ್ತೋ ಅದನ್ನು ನಾವು ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸ್ ಅಂತ ಹೇಳ್ತೀವಿ. ಅಂದರೆ ಯೂಶ್ವಲಿ ರೂಲ್ಸು ಮತ್ತು ರೆಗ್ಯುಲೇಷನ್ಸನ್ನ ಫಾರ್ಮುಲೇಟ್ ಮಾಡುವಂಥದ್ದು, ಪಾಲಿಸಸ್ನ ಫಾರ್ಮುಲೇಟ್ ಮಾಡುವಂಥದ್ದು, ಡಿಸಿಷನ್ ಮೇಕಿಂಗ್ ಪ್ರೋಸೆಸನ್ನು ಮಾಡುವಂಥದ್ದು, ಈ ಓವರಾಲ್ ಆ್ಯಕ್ಟಿವಿಟಿ ನಡೆಯುವಂತಹ ಪ್ಲೇಸ್ ಅದು ಆಫೀಸ್ ಆಗಿರುತ್ತೆ. ಅಲ್ಲಿ ಇನ್ಕರ್ಡ್ ಆಗುವಂತಹ ಇಂಡೈರೆಕ್ಟ್ ಎಕ್ಸ್ಪೆಂಡಿಚರ್ ಏನಿರುತ್ತೋ ಸೊ ದಟ್ ಈಸ್ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್. ಓಕೆ, ಹಾಗಾದರೆ ಯಾವ್ದ್ಯಾವ್ದಿರುತ್ತೆ ಇಲ್ಲಿ? ಆಫೀಸ್ ರೆಂಟ್ ಆ್ಯಸ್ ಯೂಶ್ವಲ್. ಯಾವ ರೀತಿ ನಾವು ಫ್ಯಾಕ್ಟರಿ ರೆಂಟನ್ನು ನೋಡಿದ್ವಿ ಅಲ್ವಾ, ನಮ್ಮದು ಓನ್ ಬಿಲ್ಡಿಂಗ್ ಇಲ್ಲದೆ ಇದ್ದಾಗ ರೆಂಟ್ ಬೇಸಿಸ್ ಮೇಲೆ ತೊಗೊಂಡಿರ್ತೀವಿ ಅಲ್ವಾ, ಇಲ್ಲೂ ಹಾಗೆಯೇ ಆಫೀಸ್ ಬಿಲ್ಡಿಂಗ್ ಇಲ್ಲದೆ ಇದ್ದಾಗ ನಾವೇನಾದರೂ ರೆಂಟ್ ಬೇಸಿಸ್ ಮೇಲೆ ತೊಗೊಂಡಿದ್ರೆ ಅವಾಗ ನಮ್ಗೆ ಅದಕ್ಕೆ ಪೇ ಮಾಡುವಂತಹ ರೆಂಟ್ ಏನಿರುತ್ತೋ ಅದು ನಮಗೆ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಡಲ್ಲಿ ಬರುತ್ತೆ. ದೆನ್ ಆ್ಯಸ್ ಯೂಶ್ವಲ್ ಆಫೀಸ್ ಲೈಟಿಂಗ್, ಆಫೀಸ್ ಸ್ಟಾಫ್ ಸ್ಯಾಲರಿ, ಮ್ಯಾನೇಜರ್ಸ್ ಸ್ಯಾಲರಿ, ಡೈರೆಕ್ಟರ್ ಫೀಸ್, ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ, postage and telephone, general charges, depreciation on office furniture, ಎಕ್ಸೆಟ್ರಾ. ಇದೆಲ್ಲದೂ ಕೂಡ ನಮಗೆ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಡಲ್ಲಿ ಇನ್ಕರ್ಡ್ ಆಗುವಂತಹ ಎಕ್ಸ್ಪೆನ್ಸಸ್. ಅಲ್ಲಿ ಅಂದರೆ ಆಫೀಸ್ ಸ್ಟಾಫ್ ಸ್ಯಾಲರಿ, ಆಫೀಸಲ್ಲಿ ವರ್ಕ್ ಮಾಡುವಂತಹ ಎಷ್ಟೊಂದು ಜನ ಎಂಪ್ಲಾಯೀಸ್ ಇರ್ತಾರೆ, ಅವರಿಗೆ ಪೇ ಮಾಡೋ ಸ್ಯಾಲರಿ. ದೆನ್ ಆಫೀಸಲ್ಲಿ ವರ್ಕ್ ಮಾಡುವಂತಹ ಮ್ಯಾನೇಜರ್ಗೆ ಪೇ ಮಾಡೋ ಸ್ಯಾಲರಿ, ಡೈರೆಕ್ಟರ್ಗೆ ಪೇ ಮಾಡುವಂತಹ ಫೀಸ್, ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ, ಎಷ್ಟೊಂದು ಸ್ಟೇಷನರಿ ಐಟಮ್ಸ್ ಆಗಿರ್ಬೋದು, ಮತ್ತು ಅಲ್ಲಿ ಯೂಸ್ ಮಾಡುವಂತಹ ಟೆಲಿಫೋನ್ ಚಾರ್ಜಸ್ ಆಗಿರ್ಬೋದು, ಅದರ್ ಜನರಲ್ ಎಕ್ಸ್ಪೆನ್ಸಸ್ ಅಥವಾ ಚಾರ್ಜಸ್ ಆಗಿರ್ಬೋದು, ಡಿಪ್ರಿಸಿಯೇಷನ್ ಆನ್ ಆಫೀಸ್ ಫರ್ನಿಚರ್. ಯಾವ ರೀತಿ ನಮಗೆ ಫ್ಯಾಕ್ಟರಿನಲ್ಲಿ ಪ್ಲಾಂಟ್ ಇರುತ್ತೋ ಅದೇ ಥರ ಆಫೀಸಲ್ಲಿ ನಮಗೆ ಫರ್ನಿಚರ್ಸ್ ಎಲ್ಲ ಯೂಸ್ ಮಾಡ್ತಾ ಇರ್ತೀವಿ. ಆ ಫರ್ನಿಚರಿಗೆ ಕ್ರಿಯೇಟ್ ಮಾಡುವಂತಹ ಡಿಪ್ರಿಸಿಯೇಷನ್ ಅಥವಾ ಚಾರ್ಜ್ ಮಾಡೋ ಡಿಪ್ರಿಸಿಯೇಷನ್ ಏನಿರುತ್ತೆ ಇದೆಲ್ಲದೂ ಕೂಡ ನಮಗೆ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಡಲ್ಲಿ ಬರುವಂತಹ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಆ್ಯಂಡ್ ದ ಲಾಸ್ಟ್ ಒನ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್. ಓಕೆ, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಅಂದರೆ ಏನು, ಅದರಲ್ಲಿ ಯಾವ್ದ್ಯಾವ್ದು ಇರುತ್ತೆ ನೋಡೋಣ. ದೀಸ್ ಆರ್ ದ ಎಕ್ಸ್ಪೆನ್ಸಸ್ ವಿಚ್ ಆರ್ ಇನ್ಕರ್ಡ್ ಇನ್ ಪ್ರಮೋಟಿಂಗ್ ಸೇಲ್ಸ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ಗೂಡ್ಸ್. ಸೊ ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡಾದ್ಮೇಲೆ ನಮ್ಮ ನೆಕ್ಸ್ಟ್ ವರ್ಕ್ ಏನಿರುತ್ತೆ ಅಂತ ಅಂದರೆ ವಿ ಹ್ಯಾವ್ ಟು ಸೆಲ್ ಸಚ್ ಗೂಡ್ಸ್ ಎಫೆಕ್ಟಿವ್ಲಿ. ಬಿಕಾಸ್ ಪ್ರೊಡಕ್ಷನ್ ಈಸ್ ಈಸಿ, ದ ಎಫೆಕ್ಟಿವ್ ಮಾರ್ಕೆಟಿಂಗ್ ಇಸ್ ಹೈಲಿ ಡಿಫಿಕಲ್ಟ್. ಪ್ರಾಡಕ್ಟನ್ನು ಹೇಗೋ ಮ್ಯಾನುಫ್ಯಾಕ್ಚರ್ ಮಾಡ್ಬೋದು, ಬಟ್ ಆ ಪ್ರಾಡಕ್ಟನ್ನು ಅಷ್ಟೇ ಎಫೆಕ್ಟಿವ್ ಆಗಿ ಸೇಲ್ ಮಾಡೋದಿದೆಯಲ್ಲ, ಇಟ್ ಈಸ್ ರಿಯಲಿ ವೆರಿ ಕಾಂಪ್ಲಿಕೇಟಿಂಗ್ ಜಾಬ್ ಬಿಕಾಸ್ ದಿಸ್ ಈಸ್ ಎ ಕಾಂಪಿಟೇಟಿವ್ ವರ್ಲ್ಡ್. ದೇರ್ ಆರ್ ಸೋ ಮೆನಿ ಕಾಂಪಿಟೇಟರ್ಸ್ ಆರ್ ದೇರ್ ಇನ್ ದ ಮಾರ್ಕೆಟ್. ಇವಾಗಿರುವಂಥದ್ದು ಮೊನೋಪೊಲಿ ಸಿಚುವೇಶನ್, ಮೊನೋಪೊಲಿ ಡಿಯೋಪೊಲಿ ಎಲ್ಲ ಹೈಲಿ ಕಾಂಪಿಟೇಟಿವ್ ವರ್ಲ್ಡ್ ಇದೆ. ಹಾಗಾಗಿ ನಾವು ಪ್ರೊಡ್ಯೂಸ್ ಮಾಡಿರುವಂತಹ ಪ್ರಾಡಕ್ಟನ್ನು ಎಫೆಕ್ಟಿವ್ ಆಗಿ 100% ಸೇಲ್ ಮಾಡೋದೇನಿದೆಯಲ್ಲ ಇದು ಒಂದು ಹೈಲಿ ರಿಸ್ಕಿ ಜಾಬ್ ಅಂತ ಹೇಳ್ಬೋದು. ರಿಸ್ಕಿ ಜಾಬ್ ಅನ್ನೋದಕ್ಕಿಂತ ಒಂದು ಚಾಲೆಂಜಿಂಗ್ ಟಾಸ್ಕ್. ಬಿಕಾಸ್ ಯಾಕೆ ಅಂತ ಅಂದರೆ ನಮ್ಮ ಥರ ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂತಹ ನಂಬರ್ ಆಫ್ ಮ್ಯಾನುಫ್ಯಾಕ್ಚರರ್ಸು ಮಾರ್ಕೆಟಲ್ಲಿ ಇರ್ತಾರೆ. ಹಾಗಾಗಿ ಈ ಥರ ಒಂದು ಟಫ್ ಕಾಂಪಿಟೇಷನ್ ಇರುವಂತಹ ಸಿಚುವೇಶನ್ಸಲ್ಲಿ ಹೇಗೆ ಪ್ರಾಡಕ್ಟನ್ನು ನಾವು ಮ್ಯಾನುಫ್ಯಾಕ್ಚರ್ ಮಾಡಬೇಕು, ಡೈರೆಕ್ಟಾಗಿ ತೊಗೊಂಡೋಗಿ ಅದನ್ನು ಮಾರ್ಕೆಟಿಗೆ ಇಂಟ್ರೊಡ್ಯೂಸ್ ಮಾಡಿದ್ರೆ ಅದು ನಾವು ಸೇಲ್ ಮಾಡೋದು ಕಷ್ಟ ಆಗುತ್ತೆ. ಸೊ ಹಾಗಾಗಿ ಇನ್ ಆರ್ಡರ್ ಟು ಮೇಕ್ ಮ್ಯಾಕ್ಸಿಮಮ್ ಸೇಲ್ಸ್, ತುಂಬ ಸೇಲ್ಸ್ ಅಥವಾ ಮ್ಯಾಕ್ಸಿಮಮ್ ಸೇಲ್ಸನ್ನ ನಾವು ಅಚೀವ್ ಮಾಡಬೇಕು ಅಂತಂದರೆ ವಿ ಹ್ಯಾವ್ ಟು ಪ್ರಮೋಟ್ ದ ಸೇಲ್ಸ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ಗೂಡ್ಸ್. ಓಕೆ, ಈ ಸೇಲ್ಸನ್ನು ಪ್ರಮೋಟ್ ಮಾಡೋದಕ್ಕೆ ಮತ್ತು ಗೂಡ್ಸನ್ನು ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ನಮಗೆ ಇನ್ಕರ್ಡ್ ಆಗುವಂತಹ ಎಲ್ಲ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಏನಿರುತ್ತೋ ಅದನ್ನು ನಾವು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಡಲ್ಲಿ ನೋಡ್ತೀವಿ. ಓಕೆ, ಯಾವುದ್ಯಾವುದಿದೆ ಅಂತ ನೋಡೋಣ. ಅಡ್ವರ್ಟೈಸ್ಮೆಂಟ್, ಸ್ಯಾಲರೀಸ್ ಆಫ್ ಸೇಲ್ಸ್ಮನ್, traveling expenses, commission on sales, market research, carriage outward, warehouse charges, showroom expenses, cost of packing, delivery and maintenance. These are the some of the examples.
Okay, advertisement is most effective, or it is one of the effective weapon in order to promote the ಸೇಲ್ಸ್ ಅನ್ನ ಪ್ರಮೋಟ್ ಮಾಡೋದಕ್ಕೆ ನಾವು ತುಂಬ ಯೂಸ್ ಮಾಡುವಂತಹ ಎಫೆಕ್ಟಿವ್ ಟೂಲ್ ಅಥವಾ ವೆಪನ್ ಏನು ಅಂತ ಅಂದರೆ ಅಡ್ವರ್ಟೈಸ್ಮೆಂಟ್. ಹಾಗೆಯೇ ಅಡ್ವರ್ಟೈಸ್ಮೆಂಟು ಈಗ ನಾವು ಯಾವುದೇ ಪ್ರಾಡಕ್ಟನ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ದೀವಿ ಅಂತ ಅಂದರೆ ಎಸ್ಪೆಷಲಿ ಫಾರ್ ದ ನ್ಯೂಲಿ ಪ್ರೊಡ್ಯೂಸಿಂಗ್ ಪ್ರಾಡಕ್ಟ್ ವಿ ಹ್ಯಾವ್ ಟು ಇನ್ಕರ್ಡ್ ಸೋ ಮೆನಿ ಅಮೌಂಟ್ ಆರ್ ಲಾರ್ಜ್ ಹ್ಯೂಜ್ ಅಮೌಂಟ್ ಆನ್ ದ ಅಡ್ವರ್ಟೈಸ್ಮೆಂಟ್. ಇಫ್ ಇಟ್ ಈಸ್ ಅ ಎಕ್ಸಿಸ್ಟಿಂಗ್ ಪ್ರಾಡಕ್ಟ್ ದೆನ್ ನೋ ಪ್ರಾಬ್ಲಮ್. ಎಕ್ಸಿಸ್ಟಿಂಗ್ ಪ್ರಾಡಕ್ಟ್ ಆಗಿದೆ ಅಂತಂದರೆ ಆಲ್ರೆಡಿ ಪ್ರಾಡಕ್ಟ್ ಬಗ್ಗೆ ಕಸ್ಟಮರಿಗೆ ಗೊತ್ತಿರುತ್ತೆ, ಅವಾಗ ನಾವು ಅಡ್ವರ್ಟೈಸ್ಮೆಂಟ್ ಮೇಲೆ ತುಂಬ ಫೋಕಸ್ ಮಾಡೋದು ಅಥವಾ ಹೆವಿ ಅಮೌಂಟನ್ನ ಇನ್ವೆಸ್ಟ್ ಮಾಡೋ ನೆಸೆಸಿಟಿ ಇರೋಲ್ಲ. ಬಟ್ ಏನಾದರೂ ಹೊಸ ಪ್ರಾಡಕ್ಟ್ ಆಗಿದೆ, ಒಂದು ಹೊಸ ಪ್ರಾಡಕ್ಟನ್ನ ಲಾಂಚ್ ಮಾಡಿ ನಾವು ಮಾರ್ಕೆಟಿಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ನಮಗೆ ಇನ್ಕರ್ಡ್ ಆಗುವಂತಹ ಟೋಟಲ್ ಕಾಸ್ಟಲ್ಲಿ ಮ್ಯಾಕ್ಸಿಮಮ್ ಪೋರ್ಷನನ್ನು ನಾವು ಅಡ್ವರ್ಟೈಸ್ಮೆಂಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ದೆನ್ ಸ್ಯಾಲರಿ ಆಫ್ ಸೇಲ್ಸ್ ಮ್ಯಾನ್. ಸೊ ನಮ್ಮ ಪ್ರಾಡಕ್ಟನ್ನು ಸೇಲ್ಸ್ ಮಾಡುವಂತಹ ಸೇಲ್ಸ್ ರೆಪ್ರೆಸೆಂಟೇಟಿವ್ ಇರ್ತಾರೆ, ಸೇಲ್ಸ್ ಮ್ಯಾನ್ಸ್ ಇರ್ತಾರೆ, ಅವ್ರಿಗೆ ಕೊಡೋ ಸ್ಯಾಲರೀಸ್, ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್, ಕಮಿಷನ್ ಆನ್ ಸೇಲ್ಸ್, ಅವ್ರು ಎಷ್ಟು ಸೇಲ್ಸ್ ಮಾಡಿರ್ತಾರೋ ಅದ್ರ ಬೇಸಿಸ್ ಮೇಲೆ ಪರ್ಸೆಂಟೇಜ್ ಬೇಸಿಸ್ ಮೇಲೆ ನಾವು ಕಮಿಷನ್ ಕೊಡ್ತಾ ಇರ್ತೀವಿ. ಹಾಗೆಯೇ ಮಾರ್ಕೆಟ್ ರಿಸರ್ಚ್ನ ಏನು ಕಂಡಕ್ಟ್ ಮಾಡ್ತಾರೆ ಎಲ್ಲ ಕಂಪನಿಯವರು, ಡಿಮ್ಯಾಂಡ್ ಎಷ್ಟಿದೆ ಅಥವಾ ಎಲ್ಲೆಲ್ಲಿ ಯಾವ್ಯಾವ ರೀತಿ ಇದೆ ನಮ್ಮ ಪ್ರಾಡಕ್ಟಿಗೆ ರೆಸ್ಪಾನ್ಸ್, ಇದ್ರ ಬಗ್ಗೆ ಎಲ್ಲ ರಿಸರ್ಚ್ ವರ್ಕನ್ನು ಕಂಡಕ್ಟ್ ಮಾಡೋದಕ್ಕೆ ಇನ್ಕರ್ಡ್ ಆಗುವಂತಹ ಎಕ್ಸ್ಪೆನ್ಸಸ್. ದೆನ್ ಕ್ಯಾರೇಜ್ ಔಟ್ವರ್ಡ್ is nothing but all the expenses which are incurred in order to reach our product to the customers. ನಮ್ಮ ಪ್ರಾಡಕ್ಟನ್ನ ಕಸ್ಟಮರ್ಸ್ಗೆ ರೀಚ್ ಮಾಡೋದಕ್ಕೆ ಇನ್ಕರ್ಡ್ ಆಗೋ ಎಲ್ಲ ಎಕ್ಸ್ಪೆನ್ಸಸ್ಸನ್ನು ನಾವು ಕ್ಯಾರೇಜ್ ಔಟ್ವರ್ಡ್ ಅಂತ ಹೇಳ್ತೀವಿ. ದೆನ್ ವೇರ್ಹೌಸ್ ಚಾರ್ಜಸ್ until the disposal of the product we have to kept in a safe. ಪ್ರಾಡಕ್ಟನ್ನ ನಾವು ಸೇಲ್ ಮಾಡೋ ತನಕ ಅದನ್ನು ಸೇಫಾಗಿ ಇಟ್ಕೋಬೇಕಾಗುತ್ತೆ. ಹಾಗಾಗಿ ಏನು ಮಾಡ್ತೀವಿ, ಅದನ್ನು ನಾವು ಗೋಡೌನ್ ಅಥವಾ ವೇರ್ ಹೌಸಲ್ಲಿ ನಾವು ಅದನ್ನು ಸ್ಟೋರ್ ಮಾಡಿರ್ತೀವಿ ಅಲ್ವಾ, ಆವಾಗ ಇನ್ಕರ್ಡ್ ಆಗುವಂತಹ ಚಾರ್ಜಸ್, ದೆನ್ ಶೋರೂಮ್ ಎಕ್ಸ್ಪೆನ್ಸಸ್, ಕಾಸ್ಟ್ ಆಫ್ ಪ್ಯಾಕಿಂಗ್, ಡೆಲಿವರಿ ಆ್ಯಂಡ್ ಮೇಂಟೆನೆನ್ಸ್, ಇದೆಲ್ಲ ನಮಗೆ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡಲ್ಲಿ ಬರುವಂಥದ್ದು. ಓಕೆ, ಈಗ ನಮಗೆ ಪ್ರೈಮ್ ಕಾಸ್ಟ್ ಅಂತ ಅಂದರೆ ಏನು, ಹಾಗೆಯೇ ಓವರ್ ಹೆಡ್ಸ್ ಅಂತ ಅಂದರೆ ಏನು, ಓವರ್ ಹೆಡ್ಸಲ್ಲಿ ಬರುವಂತಹ ಫ್ಯಾಕ್ಟರಿ ಓವರ್ ಹೆಡ್, ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್, ಇದಿಷ್ಟು ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆ, ಇದಿಷ್ಟು ನಮಗೆ ಯಾಕೆ ಇಂಪಾರ್ಟೆಂಟ್ ಅಂತ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕಾಸ್ಟ್ ಶೀಟನ್ನ ಹೇಗೆ ಪ್ರಿಪೇರ್ ಮಾಡೋದು, ಕಾಸ್ಟ್ ಶೀಟ್ ಅಂತ ಅಂದರೆ ಏನು, ಅದರದ್ದು ಪ್ರೊಫಾರ್ಮಾ ಹೇಗಿರುತ್ತೆ, ಅದನ್ನು ಪ್ರಿಪೇರ್ ಮಾಡೋದಕ್ಕೆ ಈ ಎಲ್ಲ ಕಾಸ್ಟ್ಗಳನ್ನ ನಾವು ಹೇಗೆ ಯೂಸ್ ಮಾಡ್ತೀವಿ ಅನ್ನೋದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. Anyway, thank you for watching this video.